ಕಾಲುನಹಳ್ಳಿ ಊರು ಬೇಜಪ್ ತಾಲೂಕು ಕ್ಯಾಸಮಳ್ಳಿ ಹೋಗಿ ನಮಗೆ ಮಶಾಣ ಸುಮಾರು 106 ವರ್ಷಗಳಿಂದ ಮಶಾಣ ಇತ್ತು. ಇದಕ್ಕೆ ಮೊದಲು ಕಾಲ್ದಾರಿ ಎಲ್ಲಾದ್ರಲ್ಲಿ ದಾರಿ ಇತ್ತು, ಹೋಗ್ತಾಯಿದ್ರು ಬರ್ತಾಯಿದ್ರು. ಈಗ ಎಲ್ಲರೂ ಸಾರ್ವಜನಿಕರು ಇದು ಮಾಡಿಕೊಂಡು ಅಲ್ಲಿ ಹೋಗಿ ಬರೋದಕ್ಕೆ ದಾರಿ ಇಲ್ಲದೆ ಎಲ್ಲ ಮುಚ್ಚಿರುತ್ತಾರೆ. ಕಾಂಪೌಂಡ್ಗಳು ಹಾಕೋದು, ಫೆನ್ಸಿಂಗ್ ಹಾಕೋದು, ಈ ರೀತಿ ಎಲ್ಲ ಮಾಡಿ ಈಗ ಸಾರ್ವಜನಿಕರು ಮಶಾಣಕ್ಕೆ ಹೋಗಬೇಕಾದ್ರೆ ಸುಮಾರು 2-3 ಕಿಲೋಮೀಟರ್ ಸುತ್ತಕೊಂಡು ಬರಬೇಕಾದಂಥ ಅನಿವಾರ್ಯ ಇದೆ. ಈಗ ಇದರಲ್ಲಿ ನಕಾಸಲ್ಲಿ ದಾರಿ ಇದ್ದೂ ಯಾರೂ ಬಿಡ್ತಾ ಇಲ್ಲ. ಅದು ಹೋಗಿ ಮಾತಾಡೋಕೆ ಹೋದರೆ ಎಲ್ಲರೂ ಗಲಾಟೆ ಬರ್ತಾರೆ, ನಮ್ಮದ್ರಲ್ಲಿಲ್ಲ ನಿಮ್ಮದ್ರಲ್ಲಿಲ್ಲ ಅಂತ. ಇದು ಹಿಂದೆ ಒಂದು ಸಲ ನಾವು ಮನವರಿಕೆ ಮಾಡಿದ್ವಿ, ಇವ್ರಿಗೆ ಅರ್ಜಿ ಮುಖಾಂತರ ಕೊಟ್ಟಿಲ್ಲ, ಹಾಗೆ ಹೇಳಿದ್ವಿ. ಆದರೂ ಇದು ನಮಗೆ ಫಲಿಸಲಿಲ್ಲ. ಇವತ್ತು ಸುಮಾರು ನಾವು ಒಂದು 50-60 ಜನ ಬಂದಿದ್ದೀವಿ. ಈಗ ಬಂದು ತಹಸೀಲ್ದಾರಿಗೆ ಒಂದು ಮನವಿ ಪತ್ರ ಕೊಟ್ಟು ಅದು ಒಂದು ವೇಳೆ ಇದೇನಾದರೂ ಇಲ್ಲೇ ಅಂತ ಮುಗಿದ್ರೆ ಪರವಾಗಿಲ್ಲ, ಇಲ್ಲಿ ಅಂದರೆ ಆಗಿಲ್ಲ ಅಂದರೆ ನಾವು ಮುಂದಿನ ಇದು DC ನಾವು ತಮಟೆ ಮೂಲಕ ನಾವು ಜಾಥಾ ಹೋಗಿ ಅಲ್ಲಿ ನಾವು ನಮ್ಮ ಇದನ್ನು ಕೊಡ್ತೀವಿ. ಅಲ್ಲಿ ನಮ್ಮ ಇದಾಗೋವರೆಗೂ ನಾವು ಬಿಡೋದಿಲ್ಲ ಅಂತ ನಮ್ಮ ಒಂದು ಇದನ್ನು ಹೇಳ್ತಾ ಇದ್ದೀವಿ. ಸರ್, ಏನೇನೆಲ್ಲ ಸಮಸ್ಯೆ ಆಗ್ತದೆ ಸರ್? ಸಮಸ್ಯೆ ಈಗ ಸುಮಾರು ಎಷ್ಟು ವರ್ಷಗಳಿಂದ? ಸುಮಾರು 106 ವರ್ಷಗಳಿಂದ ಇದೆ. ಬಟ್ ಆಗ ಎಲ್ಲರೂ ಜಾಗ ಎಲ್ಲಂದ್ರೆ ಅಲ್ಲಿ ಹೋಗ್ತಾಯಿದ್ರು ಬರ್ತಾಯಿದ್ರು, ಸಮಸ್ಯೆ ಇರಲಿಲ್ಲ. ಈಗ ಇತ್ತೀಚಿನ ಒಂದು 5-6 ವರ್ಷಗಳಿಂದ ಎಲ್ಲರೂ ಕಾಂಪೌಂಡ್ ಹಾಕೊಳ್ಳೋದು, ಫೆನ್ಸಿಂಗ್ ಹಾಕೋದು, ಈ ರೀತಿ ಮಾಡಿದರೆ ಹೋಗಿ ತೋಟಗಳು ಮಾಡಿದ್ದಾರೆ. ಈಗ ಬೇರೆ ಕಡೆ ಹೋಗ್ಬೇಕಾದ್ರೆ ಸುತ್ಕೊಂಡ್ಬರ್ಬೇಕಂದ್ರೆ ಸುಮಾರು 4-5 ಕಿಲೋಮೀಟರ್ ಸುತ್ಕೊಂಡ್ಬರ್ಬೇಕಾಗಿದೆ, ಅನಿವಾರ್ಯ ಆಗಿದೆ. ಅದರಿಂದ ಎಲ್ಲಿ ನಕಾಸೆಯಲ್ಲಿ ಎಲ್ಲಿದೆಯೋ ದಾರಿ, ಆ ದಾರಿ ತೋರಿಸಿದ್ರೆ ಎಲ್ಲ ಹೋಗಿ ಬರೋದಕ್ಕೆ ಅದನ್ನೊಂದು ಇದು ಮಾಡಿಕೊಟ್ರೆ ಅದು ಎಲ್ಲಿದ್ರೆ ದಾರಿ ಅಲ್ಲಿ ತೋರಿಸಿದ್ರೆ ಎಲ್ರಿಗೂ ಸಹಕಾರ ಆಗ್ತದೆ. ಸಾರ್ವಜನಿಕರಿಗೆ ಎಲ್ಲರೂ ಮುಕ್ತವಾಗಿ ಹೋಗಿ ಬರೋದು ಹಾಗೂ ಅಕ್ಕಪಕ್ಕದಲ್ಲಿರುವಂಥ ಇವರು ಏನು ಜಮೀನಿದೆ ಅವ್ರು ಕೂಡ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಎಲ್ರಿಗೂ ಈ ಮೂಲಕ ತಿಳಿಸ್ಕೊಡ್ತೀವಿ. ಇರೋದಂದರೆ ವಿಳಿದವ್ರಿಗೆ ನಿಮ್ಗೆ ನಕಾಸಲ್ಲಿ ದಾರಿ ಇದ್ದರೆ ನೀವು ಇಲ್ಲೇ ಮಾಡ್ಕೊಳ್ಳಪ್ಪ, ನಮಗೇನು ಅಭ್ಯಂತರ ಇಲ್ಲ. ನಕಾಸಲ್ಲಿ ಎಲ್ಲಿದ್ದರೆ ನೀವು ಅಲ್ಲಿ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅವ್ರಿಗೆ. ಅದಕ್ಕೋಸ್ಕರ ದಾರಿ ಎಲ್ಲಿದ್ದರೆ, ಯಾವ ಜಮೀನಲ್ಲಿ ನಕಾಸಲ್ಲಿ ದಾರಿ ಇದ್ದರೆ ಆ ಜಮೀನಲ್ಲಿ ದಾರಿ ಮಾಡಿಕೊಡ್ಲಿ. ಮಶಾಣ ಇದ್ದು ಯಾವ ಊರು ಏನು, ಯಾವ ಊರು ಏನು? ಕಾಲುವನಹಳ್ಳಿ, ಕ್ಯಾಸಮಳ್ಳಿ ಹೋಬಳಿ, KF ತಾಲೂಕು, ದೊಡ್ಡಮಾನಮಂಗಲ ಗ್ರಾಮ ಪಂಚಾಯತ್. ಸುಮಾರು 106 ವರ್ಷಗಳಿಂದ ಮಶಾಣ ಇದ್ದು ಮಶಾಣಕ್ಕೆ ಹೋಗಿ ಬರಲು ದಾರಿ, ಕಾಲು ದಾರಿಗಳು ಹೋಗ್ತಾಯಿದ್ರು ಬರ್ತಾಯಿದ್ರು ಇದುವರೆಗೂ. ಈಗ ತೋಟಗಳು ಮಾಡಿ ಕಾಂಪೌಂಡ್ಗಳು ಹಾಕ್ಕೊಂಡು ಎಲ್ಲ ರೇಷ್ಮೆ ತೋಟಗಳು ನಿರ್ಮಿಸ್ಕೊಂಡು ಹೋಗೋದಕ್ಕೆ ದಾರಿ ಇಲ್ದಿರ ಆಗಿದೆ. ನಕಾಸೆಯಲ್ಲಿ ದಾರಿ ಇದೆ ಅಂತ ಗೊತ್ತಾಗಿದೆ, ನಮಗೆ ಇದು ಹೇಳಿದ್ದಾರೆ. ಅದರಿಂದ ಈ ನಕಾಸೆಯಲ್ಲಿ ಎಲ್ಲಿ ದಾರಿ ಇದೆಯೋ ಅಲ್ಲಿ ತೋರಿಸ್ಕೊಟ್ರೆ ನಾವು ಹೋಗಿ ಬರೋಲ್ಲ ಅನುಕೂಲವಾಗ್ತದೆ. ಅದರಿಂದ ದಯವಿಟ್ಟು ಕೆರೆ ನಂಬರ್ ಹೇಳಪ್ಪ, ಕೆರೆ ನಂಬರ್ ಹೇಳ. ಕೆರೆ ನಂಬರ್ ಅಲ್ಲ, ಇದು ಕೊಟ್ಟಿದ್ವಿ, ಸರ್ವೆ ನಂಬರ್ ಕೊಟ್ಟಿದ್ವಿ. 181, 182, 189, 190ರಲ್ಲಿ ಇದೆ ಅಂತ ಒಂದು ಮಾಹಿತಿ ಇದೆ ನಮಗೆ. ಅದ್ರ ಪ್ರಕಾರ ಅಲ್ಲೇ ಇದ್ದರೆ ಅಲ್ಲೇ ಮಾಡ್ಕೊಳ್ಳಿ, ಎಲ್ಲಿದ್ದರೆ ಅಲ್ಲಿ ನಕಾಸೆ ದಾರಿ ಮಾಡಿಕೊಡ್ಲಿ ದಯವಿಟ್ಟು. ನಮಗೆ ಕೆರೆ ನಂಬರು ಹೇಳಪ್ಪ, ಯಾವ ಕೆರೆಯಲ್ಲಿ ಇರೋದು ಮಶಾಣ? ಬೆಳ್ಳನ ಕೆರೆ 160 ಕೆರೆ ನಂಬರ್. தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.